ಹೌದ್ರಿಪ್ಪ. ಕೂಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ, ಹೌದು, ಈ ಗೋಣಸಿ ಗ್ರಾಮದಲ್ಲಿ ಏನಾಯ್ತ್ರಿಪ್ಪ? ಎರಡು ಸಪ್ತಸಂಘದ ಸೇವೆ ಬಹಳ ವಿಜೃಂಭಣೆ ನಡೆಯುತ್ತೆ. ಏನೋ ಅನಿವಾರ್ಯ. ಹಾ ಹಾ, ಇದ್ಯಾನ ಲೈಟ್ಗಳು ಬಂದಾವಲ್ಲ ಇವು. ಹೌದು, ಇವು ಪ್ರೀತಿ ಮಾಡಿ ತಂದು ಹೆಣ್ತಿದ್ದಂಗತ್ತಿವೆಲ್ಲ, ಅಂದ್ರೆ ಓಡಿಸ್ಕೊಂಡು ಬಂದಿದ್ದು ಅಂದಂಗೆ. ಲವ್ ಮ್ಯಾರೇಜ್. ಹಾಂ, ಲವ್ ಮ್ಯಾರೇಜ್. ಅವೇನು ದೀಪಗಳೇನು ಅದಾವಲ್ಲ ಅವು, ಹೌದು, ಅವು ಆಗಿದ್ದು ಹೆಣ್ತಿದ್ದಂಗತ್ತವು. ಹಾ ಹಾ, ಅವು ಎಲ್ಲಿ ಬಿಟ್ಟು ಹೋಗಂಗಿಲ್ಲ. ಅರೇಂಜ್ ಮ್ಯಾರೇಜ್. ಹಾಂ, ಅಚಾನಕ್ ಅವು ಬಿಟ್ಟು ಹೊಂಟ್ರು. ಅವಕ್ಕೆ ಹೊಳ್ಳಿ ನಾವು ರಿಟರ್ನ್ ಮಾಡ್ಲಕ್ಕೆ ಬರ್ತೈತಿ. ಕರೆ ಇವು ಒಮ್ಮೆ ಹೋದವು ಅಂದ್ರೆ ಹಾ, ಮನ್ಸಿಗೆ ಬಂದಂಗೆ ಬರ್ತಾವತ್ತ, ಮನ್ಸಿಗೆ ಬಂದಾಗ ಹಾಕವು. ಇವಕ್ಕೆ ಲೆಕ್ಕಿಲ್ಲ. ಹೌದು, ಹಂಗ ಜಗತ್ತದ ಎಷ್ಟು ಲೈಟ್ಗಳು ಏನು ಬಂದವಲ್ಲ ಇವೆಲ್ಲ ವಿದ್ಯುತ್ಗಳು, ಹಾ ಹಾ, ವಿದ್ಯುತ್ಗಳಕ್ಕಿಂತ ದೀಪಗಳೇ ಭಾಳ ಶ್ರೇಷ್ಠದ ಅಂತ ಹೇಳ್ತಾರ. ಹಂಗ್ರಿಪ್ಪ? ದೀಪ ಹೆಂಗ್ರಿ ಶ್ರೇಷ್ಠದ? ಹಾ, ಆದಿ ಕಾಲದಿಂದ ಹಿಡ್ಕೊಂಡು ಹೌದು, ನಮಗೆ ಯಾವ ಟೈಮ್ ಬೆಳಕು ಬೇಕಾಗ್ತದ ಆ ಟೈಮ್ ಮಾಡ್ಕೊಳ್ಳಕ್ಕೆ ಹಚ್ಲಿಕ್ಕೆ ಅದು ಸ್ವತಂತ್ರ ಅದ. ಇದು ಸ್ವತಂತ್ರ ಇಲ್ಲ. ಹೌದು ಹೌದು ಹೌದಲ್ಲ? ಹೌದು, ಇದು ಎಲ್ಲೇ ಹುಟ್ಟುತ್ತದೆ, ಕರೆ ಅದು ಇಲ್ಲಿ ಹುಟ್ಟುತ್ತೈತಿ. ಹೌದು, ಕೇಬಲ್ ಎಟ್ಟೆ ಸ್ವತಂತ್ರ ಅದ್ರಿ. ಹಾ, ಅದಕ್ಕ ತಾಂತ್ರಿಕ ದೋಷ ಆದರೆ ಅದಕ್ಕೆ ಬಹಳಷ್ಟು ದಿನ ಕೇಳಿಸ್ಬೇಕಾಕದ. ಇದ್ರಾಗ ಹೌದು ಹೌದು, ಇದಕ್ಕೆ ತಾಂತ್ರಿಕ ದೋಷ ಬರಂಗಿಲ್ಲ. ಹೌದು, ಅದು ಶಾಶ್ವತವಾಗಿರ್ತಕ್ಕಂಥ ದೀಪಗಳ ಹೌದು, ಒಂದೊಂದು ಭಾಗದಲ್ಲಿ ದೀಪ ಹಚ್ಚಿರ್ತಕ್ಕಂಥ ಅಮರ ಜ್ಯೋತಿಗಳು ಇನ್ನೂ ಆರೇ ಇಲ್ಲತ್ತ. ಇಲ್ಲೇ ನಮ್ಮ ಜಗಜಾಣಿಯಲ್ಲಿ ಹೌದು, ಕೌದಪ್ಪ ಮುತ್ಯಾರು ಅಂತ ಹೇಳಿ ಆಗಿನ ಕಾಲಮಾನದಾಗ ಧ್ವನಿ ಹೊತ್ತಿಸಿ ಹೋಗ್ಯಾರ, ಇನ್ನೂ ಆದ್ರೂ ಆರಿಲ್ಲ. ಹಾ ಹಾ, ಅಂತ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಿಷಯಗಳೆಲ್ಲ ಹೌದು, ತಾವು ಕೇಳ್ತೀರಿ. ಅದಕ್ಕೆ ಅಗಳೇ ಟೈಮ್ದೊಳಗೆ ಒಂದು 100 ರೂಪಾಯಿ ಕೊಟ್ಟಾರ ನಮ್ಮ ಹಿರಿಯರು. ಹಾ, ಏನು ಕೊಟ್ಟಾರ ಕೇಳಿದ್ರೆ ಅದು ಬುಳ್ಳಪ್ಪ, ಹೌದಲ್ರಿ? ಆ ಕಡೆ ತಂದಿ ಮಗನ ಬೆಟ್ಟಿಗೆ ಬರಂಗಿಲ್ಲ, ಮಗನೇ ತಂದಿ ಬೆಟ್ಟಿ ಹೊಕ್ಕನ ಯಾಂಕತಿ ಕೇಳಿದಾಗ ಹೌದು, ಅದ ಹೇಳ್ದ ಮಾಳಿಂಗರಾಯನ ಮಾತು ಮೀರಿ, ಗುರುವಿನ ಮಾತು ಮೀರಿ ಬುಳ್ಳಪ್ಪ ಗಯಾರು ಸಂದಿಗೆ ನಾಡಿಗೆ ಹೋದ. ಅಲ್ಲಿ ಮುಂದೆ ಪದಮಾನ ತಂಗಿ ಹಾಕಿರ್ತಕ್ಕಂಥ ವಿಷ ಉಂಡ ಮುಂದ ಕ್ವಾಣರ ಕರಿದೇವ್ರ ಕಡೆ ಹೋಗ್ಬೇಕಂತೇಳಿ ಆ ಕಡೆ ಹೋದ. ಗುರು ಬರ್ಗುಡ್ಲಿಲ್ಲ ಅವನಿಗೆ. ಹೌದು, ಯಾವಾಗ ಮಗನ ನಿಮ್ಮ ತಂದೆ ಹೇಳಿರ್ತಕ್ಕಂಥ ಮಾತನ ನಿನಗೆ ಹೇಳಿದ, ನಾನು ನಿನಗೆ ಹೇಳಿದ, ಹೋಗಬೇಡ ತಿಳ್ಕೊಂಡ. ಹೌದು, ನಿಮ್ಮ ತಂದೆಗೆ ನನಗೆ ಸುಮಾರು ಮಾಡಿ ನೀವು ಯಾವಾಗ ಹೋಗಿ ಅಂದ್ರೆ ನನ್ನ ಮಠಕ್ಕೆ ನೀವು ಹೊಳ್ಳಿ ಸೇವಕ್ಕೆ ಬರಬೇಡ ತಿಳ್ಕೊಂಡು ಗುರು ಕರ್ಕೊಳ್ಳಿಲ್ಲ, ಅವನಿಗೆ ಹೊಳ್ಳಿ ಕಳಿಸದ. ಹೌದು, ಇನ್ನು ತಂದೆ ಬಲ್ಲೆ ಆಶ್ರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ತಂದಿಕರು ಹೊಂಟ. ತಂದಿನ ಬರಕೊಳ್ಳಿಲ್ಲ. ಯಾವಾಗ ಮಗನ ನನ್ನ ಮಾತು ಗುರುವಿನ ಮಾತು ಮೀರಿ ಅದ ನನ್ನ ಕಡೆ ಬರಬೇಡ ಅಂದ. ಹೌದು, ಹೌದು, ಅವಾಗ ಗುರುವಿನ ದಾರಿ ಮತ್ತು ತಂದಿ ದಾರಿ ಅಷ್ಟೇ ಉಳಿತು. ಹಾ, ನಟ್ ನಡವರಕ್ಕೆ ಬಂದು ಬಿಜ್ಜಿರ್ ಗ್ರಾಮಕ್ಕೆ ಭಗವಂತ ಹೌದು, ತಾನು ಏನ ಅವತಿ ಅವತಾರಗಳನ್ನು ಅಲ್ಲಿ ಮೆಟ್ಟು ಮಾಡಿದ. ಹೌದು, ಹೌದು, ಇಲ್ಲಿ ಮುಂದ ತಂದೆ ಮತ್ತ ಮಗನ ಬೆಟ್ಟಿ ಬರಲ್ಲ, ಮಗ ತಂದಿ ಬೆಟ್ಟಿ ಯಾಕೆ ಬರ್ತಾ ಅಂತ ಕೇಳಿದ್ರೆ ಅವಾಗ ಬುಳ್ಳಪ್ಪ ಇಲ್ಲಿ ತನ್ನ ಅವತಾರ ಮುಗಿಸಾನ ಅನ್ನೋದು ಸುದ್ದಿ ಮಾಳಿಂಗರಾಯಿಗೆ ಗೊತ್ತಾಯ್ತು. ಹೌದು, ಅವಾಗಂದ, ಯಾಕಂದ್ರ ಇವನು ಆಗಿರ್ತಕ್ಕಂಥ ಘಟನೆ ಮಾಳಿಂಗರಿಗೆ ಗೊತ್ತಾಗ್ತದ. ಕರೆ ಹೌದು, ನಿನ್ನ ಫಲಭಾಗ ನೀನು ಉಣ್ಣತ್ತೇಳಿ ಹಳ್ಳಿ ಅಂತ ತಿರುಗಿದ. ಹಾ, ಮುಂದೆ ಬಳ್ಳಪ್ಪ ಇಲ್ಲಿ ಸ್ಥಾಪನೆ ಆದ ಅಂತಕ್ಕಂಥ ಸುದ್ದಿ ಕೇಳಿದಾಗ ಮಹಾಳಪ್ಪಗೆ ಬಹಳ ಕಳವಳ ಬಂತು. ಏನೋ ಶಿಟ್ಟಿನ ಎಳೆದಾಗ ಮಗ ಬಂದಿತ್ತು. ಹೌದು, ನಾನು ಶಿಟ್ಟಿನ ಎಳೆದಾಗ ಮಗನಿಗೆ ತಗೊಳ್ಳಿಲ್ಲ. ಹೊಳ್ಳಿ ಹೋದ ಮಗ ತನ್ನ ಅವತಾರನ ಸಮಾಪ್ತಿ ಮಾಡಿಕೊಂಡ. ಕರೆ ಇದೇನ್ ತಪ್ಪು ಮಾಡ್ದಂಗಾಯ್ತು ಏನು ಅಂತ ತಿಳ್ಕೊಂಡು ಮಾಳಿಂಗರಾಯ ಕರುಣವಂತ ಮಾಳಿಂಗರಾಯ ಕರುಣೆ ಬಂದು ಹೌದು, ಅವಾಗ ಅವನಿಗೆ ಒಂದು ಹೆಚ್ಚಿನ ಪದವಿ ಕೊಡ್ಬೇಕಂತ ತಿಳ್ಕೊಂಡು ಆ ಬಳ್ಳಪ್ಪನ ಜಗ್ ಬರಲಾರ್ದ ನಾನು ಜಾತ್ರೆ ಮಾಡಬಾರ್ದು ತಿಳ್ಕೊಂಡ ಅಲ್ಲಿ ಜನರಿಗೆಲ್ಲ ಹೇಳಿದಾಗ ಹೌದು, ಆಗ ಈಗ ಗುರುತಿಗೆ ಈ ಸದ್ಯ ನೋಡ್ಲಿಕ್ಕ ಬಳ್ಳಪ್ಪನ ಸ್ಥಾನ ಹೊಲಜಂತಿ ಒಳಗೈತಿ. ಹೌದು, ಹೌದು, ಯಾಕೈತಂದ್ರೆ ಶಿಟ್ನೊಳಗ ಅಂದ ಮಗ ಹಿಂಗ್ ಮಾಡ್ದ, ಅವನಿಗೊಂದು ಹೆಚ್ಚಿನ ಸ್ಥಾನ ಕೊಡ್ಬೇಕಂತ ತಿಳ್ಕೊಂಡು ಕರುಣವಂತ ಮಾಳಿಂಗರಾಯ ಹೌದು, ಅದಕ್ಕೆ ಬಳ್ಳಪ್ಪನ ಜಗ್ ಬರ್ಲಾರ ನಾನು ಜಾತ್ರೆ ಆಗ್ಬಾರ್ದು ತಿಳ್ಕೊಂಡ ಎಲ್ಲ ಭಕ್ತರಿಗೆ ಮಕ್ಕಳಿಗೆಲ್ಲ ಮಾಳಿಂಗರಾಯ ಹೇಳ್ದ. ಅದಕ್ಕಾಗಿ ಸದ್ದ ಬಳ್ಳಪ್ಪನ ಜಗ್ ಹೊಕ್ಕೈತಿ. ತಂದಿ ಗದಿಗೆ ಮೇಲೆ ಮಗ ಬಳ್ಳಪ್ಪ ಇರ್ತಾನಂತಕ್ಕಂಥ ವಿಷಯ ನನ್ಗೆ ಗೊತ್ತೈತಿ. ಹೌದು, ಇದು ಅಲ್ಲ ಮತ್ತೆ ಏನಾರು ವಿಚಾರ ಇತ್ತಂದ್ರೆ, ಯಾಕಂದ್ರೆ ನೀವು ಗೋಣಸಿ ಈ ಕಡೆ ಎಲ್ಲ ಈ ಭಾಗದ ಬಿಜ್ಜೂರಿ ಭಾವನಗರ ಎಲ್ಲ ಬಹಳ ಮಂದಿ ಹಾಲಮತ್ತದ ಹಿರಿಯರು ಶಾಣ್ಯರು, ಹೌದಲ್ಲ? ಹೌದು, ತಮಗೆ ಏನಾರು ಗೊತ್ತಿತ್ತು ಅಂತ ಹೇಳ್ರಿ, ನಾವು ಇನ್ನೂ ಸಣ್ಣವರು. ಹೌದು, ಆ ವಿಷಯನ ನಾವು ಮುಂದೆ ನಮ್ಮಲ್ಲಿ ಹಿಂಗೆ ಹಿರಿಯರು ಹೇಳಿರ್ತಾನೆ ಅದನ್ನು ಮುಂದೆ ನಾವು ಪ್ರಸ್ತಾವನೆ ಮಾಡ್ಕೊತ ಹೋಗ್ಲಿಕ್ಕೆ ಬರ್ತಾ ಅಂತಕ್ಕಂಥ ಮಾತು ಹೇಳಿ ಹೌದು, ಭಾಳ ಮಾತಾಡೋದಿಲ್ಲ. ಹಾ ಹಾ, ಈಗಾಗಲೇ ನಾವು ಮಾರಾರಿಗೆ ಒಂದೆರಡು ಪ್ರಶ್ನೆ ಕೇಳಿದ್ದೇವೆ. ಏನಂತ ಕೇಳಿದ್ರೆ, ಮಾರ್ಗ
ನೀವು ಬಿಟ್ಟು ಹಾಡ್ತೀರಿ ಅಂದ್ರೆ ನಿಮ್ಮನ್ನು ನಾವು ಬಿಡುದು ಹಾಡುದು ಅಂತಕ್ಕಂಥ ವಿಚಾರ ಕೇಳಿದಾಗ ಅವ್ರು ಹೇಳಿದ್ರು ಮನವಿ ಮಾರಾಯರಕ್ಕಿಂತ ಮೊದಲ ಶಿರ್ವಾಳದ ಗೋಳಿ ಅಜ್ಜವರು ಕೂಡ ಅದನ್ನು ಬಳಸಲಿಲ್ಲ. ಅವ್ರು ಹಂಗೆ ಬಂದಾರ. ಅವರ ದಾರಿ ಒಳಗ ನಮ್ಮ ಮನಗೊಂಡ ಮಹಾರಾಜರು ಬಂದಾರ ಗುರುಗಳು. ಆ ಗುರುಗಳ ದಾರಿ ಒಳಗ ನಾವು ಹೊಂಟೀವಿ, ನೀವು ಬಳಸ್ತೀರಿ ಬಿಡ್ತಾರೆ ಹಿಂಗ್ ವಿಚಾರ ತಗೊಂಡು ಬಂದಾರ. ನಾವ್ ಅಂದಿವಿ ಮನಿಮೆ ಮುತ್ತ ನಡ್ಕೊಂಡು ಈ ಕಡೆ ಮಾರ್ಗ ಹಾಡೋದು ಉಳ್ದಂತೆ ನಮ್ ವಿಚಾರ ಇತ್ತು. ಅವ್ರಿಲ್ಲ ಅದಕ್ಕೆ ಮೊದಲು ಗೋಳಿ ಶಿವರಾಳ ಮುತ್ತಾರ ಅಜ್ಜರು ಹಿಡ್ಕೊಂಡು ಇಲ್ಲಿಗೆ ಬಂದೈತಿ ಅಂತಕ್ಕಂಥ ವಿಚಾರ ಹೇಳಿದಾಗ ನಾವ್ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಟೈಮ್ದಾಗ ಕೂಡಿದಾಗ ಗೋಳಿ ಶಿವರಾಳದವ್ರು ಯಾಕೆ ಮಾರ್ಗ ಹಾಡೋದು ಬಿಟ್ಟಿರತ್ತ ಅಲ್ಲಿ ಮತ್ತೆ ಪ್ರಸ್ತಾವನೆ ಮಾಡ್ಬೇಕಾತ ಅವ್ರು ಕೂಡ್ತಾರಲ್ಲ ನಮ್ಮ ಸಂಗಾಟ. ಅವ್ರ ಬಗ್ಗೆ ಅಲ್ಲಿ ಕೂಡಿ ಮಾತಲ್ಲಿ ಚರ್ಚೆ ಮಾಡ್ಬೇಕಾಕತ್ ನಾವು ಅಲ್ಲಿ ಕೇಳಿ ತಿಳ್ಕೊಳ್ಳುವಂತಕ್ಕಂಥ ವಿಚಾರಗಳು ಕೇಳಿ ನಮ್ಮ ಬಸವನ ಸಂಗೊಳ್ಗಿಯ ಶ್ರೇಷ್ಠ ಸಂಭಾಷಣಕಾರರು ಅಧ್ಯಾತ್ಮದ ಜೀವಿಗಳಾಗಿರ್ತಕ್ಕಂಥ ಗೌಡ್ರು ಅವರು ನಮ್ಮ ಪ್ರಶ್ನೆ ಮಾಡಿದ್ದಾರೆ. ಏನದು ಕೇಳಿದ್ರ ಏನ್ರಿಪ್ಪ ಇಲ್ಲಿ ಮಾಳಿಂಗರಾಯ ಶಿಡ್ಯಾಣ ಮಠದಾಗ ಭಗವಂತ ಗುರುದೇವರ ಬೀರದೇವರು ಶಿವಗೈತಿದ ಅವಾಗ ಒಂದಿನ ಬೀರದೇವರ ಮಾಳಪ್ಪ ದಿನ ಹಳದಾನ ನೀರು ಮೊಳಲಾನ ಹೂಗಳ ತಂದು ನನ್ನ ಸೇವೆ ಮಾಡ್ತಪ್ಪ, ಇದು ಬ್ಯಾಸರ ಆಗೈತೆ ಮಾಳಪ್ಪ, ನನಗ ಸತ್ತೇಳ ಪಾಂಡವರು ಕೊಟ್ಟಿ ಹೂವ ನಾಗರಮಾವಿ ಶೀತ ತಂದು ಸೇವೆ ಮಾಡ್ಬೇಕಂತ ಗುರು ಆಜ್ಞೆ ಮಾಡಿದಾಗ ಅವಾಗ ನಿನ್ನ ದಯ ಗುರುವಿನ ದಯ ನಿನ್ನ ದಯ ಹಡದ ತಾಯಿಯ ದಯ ಇತ್ತಂದ್ರೆ ಇವತ್ತಿನ ಸೇವಾ ನೀನು ಮಾಡಿಕೋ ಭಗವಂತ, ನಾಳೆನೇ ಸೇವಾಕ ನಾನು ಹೋಗಿ ತಗೊಂಡು ಬರ್ತೇನೆ ತಿಳ್ಕೊಂಡು ಗುರುವಿಗೆ ಮಾಳಿಂಗರಾಯ ಮಾತು ಕೊಟ್ಟ. ರಾತ್ರಿ 10 ಗಂಟೆಯಿಂದ ಶಿಡ್ಯಾಣ ಬಿಟ್ಟು ಮಾಳಪ್ಪ ಜತ್ತಿನಾರಾಯಣಪುರಕ್ಕೆ ಬಂದ. ಜತ್ತಿನಾರಾಯಣಪುರಕ್ಕೆ ಬಂದ ರಾತ್ರಿ ಆಗಿತ್ತು ಟೈಮ. ಸಬ್ಬ ಸೌರಾತ್ರಿ ಒಳಗೆ ತನ್ನ ಅರಮನೆಗೆ ಬಂದ. ಬರುದ್ರಾಗ ತಾಯಿ ನೀಳ ಕನ್ನವ ತೂಗು ಮಂಚದ ಮೇಲೆ ಸುಗರ್ ನಿದ್ದೆ ಹತ್ತಿತ್ತು. ಇನ್ನು ಮಲಗಿರ್ತಕ್ಕಂಥ ತಾಯಿಗೆ ಅಂಶದ್ರ ಪಾಪಕ್ಕೂ ಗುರಿ ಹಾಕಿನಂತಕ್ಕಂಥ ವಿಚಾರದಿಂದ ಮಗು ಮಾಳಿಂಗರಾಯ ಬಾಗಿಲು ತೋಳು ಹಿಡ್ಕೊಂಡು ಮಾಳಪ್ಪ ಒಂಟುಗಾಲಿನಲ್ಲಿ ನಿಂತಿದ್ದ. ಅವಾಗ ಕನಬಾಯಿ ಸ್ವಪ್ನದಲ್ಲಿ ತುಳಜಾಪುರದ ಕನಬಾಯಿ ತವರ ಮನೆ ದೇವರಾಗಿರ್ತಕ್ಕಂಥ ತುಳಜಾಪುರದ ತುಕಬಾಯಿ ಒಂದು ಕನಬಾಯಿ ಹೇಳ್ತಾಳ. ಏನ್ ಹೇಳ್ತಾರಪ್ಪ? ಹೇಳ ಕನಬಾಯಿ ಹೇಳ, ನಿನ್ನ ಮಗು ಮಾಳಪ್ಪ ಮನೆಗೆ ಬಂದಾನೆ, ಯಾತಕ್ಕಾಗಿ ಬಂದಾನೆ ಕೇಳಿ ಹೇಳ ತಿಳ್ಕೊಂಡು ಸ್ವಪ್ನದಾಗ ಆ ತಾಯಿ ಎಬ್ಬಿಸಿದಾಗ ಎದ್ದ ತಾಯಿನ ಕನ್ನವ ಮಗನ ಮುಖ ನೋಡ್ತಾಳ. ಮಗು ಮಾಳಿಂಗರನ ಮುಖ ಬಾಡಿತ್ತು, ಹವಳ ತುಟ್ಟಿ ಎಲ್ಲ ಬಾಡಿದ್ದು. ಅವಾಗ ಮಾಳಪ್ಪ ಗೌರದಾಗ ಒಳಗೆ ಕರೆದ ಕನಬಾಯಿ ಕೇಳ್ತಾಳ, ಯಪ್ಪ ಇಂತ ಹಬ್ಬನ ಅವರ ತ್ರಿಸಬ್ನ ಸರ್ವತ್ರಾಗ ಯಾಕೆ ಬಂದಿದೆ ಅಂತ ಮಾಳಿಂಗರಾಯಿಗೆ ಕೇಳಿದಾಗ ಅವಾಗ ಏನಾಯ್ತ್ರಪ್ಪ? ಅವಾಗ ಮಗು ಮಾಳಿಂಗರ ಹೇಳ್ತಾನೆ, ನಾನು ಶಿಡ್ಯಾಣ ದೇವರಿಗೆ ಮಾತು ಕೊಟ್ಟು ಬಂದಿನಿ, ಪಾಂಡವರು ಕೊಟ್ಟು ಹೂವ ನಾಗರಬಾಯಿ ಶೀತ ತರ್ಲಿಕ್ಕೆ ನಾ ಹೋಗ್ಬೇಕಾಗ್ಯದ ಅಂತಕ್ಕಂಥ ವಿಚಾರ ಮಾಳಿಂಗರ ತಾಯಿ ತಿಳಿಸಿದಾಗ ತಾಯಿ ಅತ ಏನ್ ಹೇಳ್ತಾಳ್ರಿಪ್ಪ? ನೋಡಪ್ಪ, ಪಾಂಡವರು ಕೊಟ್ಟು ಅಂದ್ರದು ಸಾಮಾನ್ಯ ಅಲ್ಲ, ಅದಕ್ಕೆ ಸೊತ್ತು 7 ಕೋಟಿ ಅದ. ಅಲ್ಲಿ ಆದವರೆಲ್ಲ ಬಹಳಷ್ಟು ಮಂದಿ ಬಂದಿಖಾನೆ ಒಳಗೆ ಬಿದ್ದಾರತ್ತ ಸುದ್ದಿ ಕೇಳಿದೇವಿ. ಆದವ್ರು ಮಾಳಪ್ಪ ಯಾರು ಹೊಳೆ ಬಂದಿಲ್ಲ. ನಿನ್ನ ಗುರು ನಿನ್ನನ್ನ ಕಾಡಿ ಬಂಧನಕ್ಕೆ ಹೋಗೋದು ನಿನ್ನ ಒಂದು ಹಂತಕ್ಕೆ ಮಾಡ್ಬೇಕಂದ್ರೆ ನಿನ್ನ ಕೊಲ್ಲಬೇಕಂತಕ್ಕಂಥ ವಿಚಾರದಿಂದ ಗುರು ಮಾಡ್ಲಕತ್ತಾನೇನೋ ಕಪಟದಿಂದ. ಸಾಕು ಮಾಳಪ್ಪ, ಹೆಚ್ಚಿನ ಗುರು ಇದ್ರೆ ಗಚ್ಚಿನ ಗುಡಾಗಿರ್ಲಿ, ಅವನು ಸೇವಾ ಸಾಕಿನ ಬಿಟ್ಟು ಮನೆಗೆ ಬಂದು ಬಿಡೋ ತಿಳಿ ತಾಯಿ ನೀಳಕ್ಕನ್ನವ ಮಾಳಪ್ಪ ಹೇಳಿದ್ಲು. ಮಾಳಪ್ಪ ಹೇಳ್ತಾಳ. ಅವಾಗ ಮಾಳಪ್ಪ ತಾನು ಮಾತು ಕೊಟ್ಟು ಬಂದಿನ ತಾಯಿ ಮುಂದಿಟ್ಟು ಕಾಲು ಹಿಂದಕ್ಕಿಟ್ರೆ ಜಾಡಿಗೆ ಬತ್ತು ಬಂದಿತ್ತು, ಕುಲಕ್ಕೆ ಕುಂದು ಬಂದಿತ್ತು. ನಾನು ಕೊಟ್ಟ ಮಾತು ತಪ್ಪಲಾರೆ ತಾಯಿ, ನಾನು ಹೋಗ್ಬೇಕಾದ ತಂದಾಗ ಅವಾಗ ತಾಯಿ ನೀಳಕ್ಕ ನಾವೇನ್ ಮಾಡ್ತಾಳ, ಆಗಿನ ಟೈಮ್ದೊಳಗ ಈರಮ್ಮ ಶರಣಿಯನ್ನ ಎಬ್ಬಿಸಿ ಆಗಿಂದಾಗ ಆ ಬಂಗಾರ ಏನ ಹಂಡದೊಳಗೆ ನೀರು ಕಾಶಿ ತಿಳಿತುಪ್ಪ ತಂದ ಮಾಳಿಂಗರಾಯನ ತಲೆ ಉಣಿಸಿ ಆ ಮಾಳಿಂಗರಾಯಿಗೆ ಆಗಿನ ಟೈಮ್ದಾಗ ಎರುಣಿಗೆ ಮಾಡಿ ಮಾಳಪ್ಪ ಹೋಗಿ ಹೊಂಟಾನಂದ್ರೆ ಎರುಣಿಗೆ ಮಾಡ್ಬೇಕಂತ ತಿಳ್ಕೊಂಡ ಈರಮ್ಮ ಶರಣಿ ಕೈಲೆ ಆ ತಾಯಿ ಕರಬಾಯಿ ಮಾಳಿಂಗರಾಯಿಗೆ ಅರುಣಿಗೆ ಮಾಡಿಸ್ತಾರ. ಅವಾಗ ಎರುಣಿಗೆ ಮಾಡಿ ಮಾಳಿಂಗರಾಯಿ ಎರುಣಿಗೆ ಮಾಡ್ಕೊಂಡು ಬರೋದ್ರಾಗ ಜಳಕ ಮಾಡಿ ಬರೋದ್ರಾಗ ತಾಯಿ ನೀಳ ಕನ್ನವ ಎಡಿ ತಯಾರು ಮಾಡಿ ಇಟ್ಟಿದ್ಲು. ಮಾಳಪ್ಪ ಹೋಗಿ ಹೊಂಟ ಅನ್ನೋದ್ರು ಊಟ ಮಾಡಿ ಹೋಗ್ಲಿ ತಿಳ್ಕೊಂಡ ಎಡಿ ತಂದಿಟ್ಲ. ಅವಾಗ ವಿಚಾರ ಮಾಡ್ದ, ಇನ್ನು ಒಂದ ಹಾದ್ರ ಗುರು ಶಿಟ್ಟಕ್ಕನ ಉಳ್ಳಾರ ಹಾದ್ರ ತಾಯಿ ಮನುಷ್ಯಗತ್ತದ ಹೆಂಗ್ ಮಾಡ್ಲ ತಿಳ್ಕೊಂಡು ಅಲ್ಲಿ ತಾಯಿ ಮುಂದೆ ಉಂಡಂಗ ಮಾಡಿ ಗುರುವಿನ ಮುಂದೆ ಉಪವಾಸ ಇದ್ದಂಗ ಮಾಡಿದತ್ ಮಾಳಿಂಗರಾಯ ಮಾಯಿಕೋರ ಮಾಳಪ್ಪ. ಹಂಗ ಮಾಡಿ ಗುರುವಿನ ಆ ಸೇವಕತ್ತ ಹೂ ತರ್ಲಿಕ್ಕತ್ತೇಳಿ ಹೊಂಟ. ಅವಾಗ ತಾಯಿನ ಹೇಳ ಕನ್ನವ ಅಂತಾಳ. ಏನಂತಾರ್ರಿಪ್ಪ? ಶಿಬ್ರು ಹಟ್ಲೆ ಹುಟ್ಟಿ ಸುಳ್ಳು ಹೇಳಿಲ್ಲಲ್ಪ, ಸತ್ಯನ ನುಡಿದಿ ಹಾದ ಕೆಲಸ ನಿಂದು ಸಕ್ಸಸ್ ಆಲಿ, ನಿಂದು ಕಾರ್ಯ ಒಳ್ಳೆ
ಗುರುವಿನ ದಯ ಹಣದ ತಾಯಿಯ ಅನುಗ್ರಹದಿಂದ ನಿನ್ನ ಹಾದ ಕೆಲಸ ಅಲ್ಲ ಯಶಸ್ವಿಯಾಗಿ ಬರಲಿ ಭಗವಂತ ತಿಳ್ಕೊಂಡ ಗುರುವಿನ ಹೆಸರು ತಗೊಂಡ ತಾಯಿ ನೀಳ ಕನ್ನವ್ವ ಮಾಳಿಗರನ್ನ ತಲೆ ಮೇಲೆ ಹಸ್ತಿಟ್ಟು ಕಳಿಸಾಳ. ಹೌದು. ತಾಯಿ ಕನ್ನವ್ವ ಬ್ಯಾಡತ್ತ ಮೊದಲು ಹತ್ತಿದ್ರಿ ಗೌಡ್ರ. ಆದ್ರ ನಾನು ಮಾತು ಕೊಟ್ಟ ಬಂದಿನಿ, ಮುಂದಕ್ಕಿಟ್ಟು ಹೆಜ್ಜೆ ಹಿಂದಕ್ಕಿಟ್ರೆ ಜಾಡಿಗೆ ಬಂಟು ಬಂದಿತ್ತು, ಕುಲುಕು ಕುಂದು ಬಂದಿತ್ತು. ಹೌದು. ನಾನು ಕೊಟ್ಟ ಮಾತು ತಪ್ಪಲಾರ ತಾಯಿ ಅಂತ ತಿಳ್ಕೊಂಡ ನಿನ್ನ ದಯ ಆ ಸದ್ಗುರುವಿನ ದಯ ಎತ್ತಂದ್ರೆ ನಾನು ಏನೇನೋ ಆಗೋದಿಲ್ಲ, ನೀನು ಚಿಂತೆ ಮಾಡ್ಬಾರ್ದು ತಿಳ್ಕೊಂಡು ಮಾಳಪ್ಪ ಹಾ ತಾಯಿಗೆ ಸಮಜತ್ ಹೇಳಿ ಅಲ್ಲಿದಿಂದ ಅವ ಪಾಂಡವರ ಕೊಟ್ಟಿ ಹೋಗಿ ಹುಕಾಯಿ ಶೀತಳ ತಂದಾನಂತಕ್ಕಂಥ ವಿಚಾರ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಇದು ಒಂದು ವಿಷಯ ಅದ. ಇದು ಅಲ್ರಿ ನಮ್ಮಲ್ಲಿ ಬ್ಯಾರೆ ಅದ ವಿಚಾರ ಹಿಂಗೈತೆ ಅಂತಂದ್ರೆ, ಯಾಕಂದ್ರೆ ತಾವು ಹೇಳ್ಬೋದು ಹಳಲ್ ಮಾತದಲ್ಲಿ ಹಲವಾರು ವಿಚಾರಗಳು ಇರ್ತಾವ, ತಾವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಅಂತಕ್ಕಂಥ ವಿಚಾರ ತಮ್ಮನ್ನು ವ್ಯಕ್ತಪಡಿಸ್ತಾ ನಮ್ಮ ಹಿರಿಯರು ಸಂಗೊಳ್ಳಿಗೆ ಗೌಡ್ರು ಮತ್ತು ಅವ್ರಿಗಿಂತ ಹಿರಿಯರಾಗಿರ್ತಕ್ಕಂಥ ನಮ್ಮ ಜಗಜಾಣಿಯ ಮಧುಮಾರವರು ಅದಾರ. ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಏನ್ ಕೇಳೋದ? ಮನಮೆ ಮತ್ತೆ ಎಲ್ಲಾ ನಾಡೆಲ್ಲ ತಿರುಗೇರಿ ಎಲ್ಲಾ ಶುದ್ಧರ ಚರಿತ್ರೆಯನ್ನು ಬರ್ಕೊತ ಬಂದ. ಬರ್ದ್ರಲ್ರಿಪ್ಪ. ಎಲ್ಲಾ ಊರಾನ ಶುದ್ಧರೆಲ್ಲ ಅವ್ರವ್ರ ಊರ ಹೆಸರು ತಗೊಂಡು ಬರ್ಕೊತ ಬಂದ್ರು. ಅಚ್ಚಿಗಾಯಿ ಶೀಲಿ ಸಿದ್ಧ, ಮರಬುದೋಗಿ ಸಿದ್ಧ, ಬಡ್ಚಿ ನಾಗಪುಡಿಯ, ಹಿಂಗ ಎಲ್ಲಾ ದೇವರ ಹೆಸರುಗಳೆಲ್ಲ ಊರ ಹೆಸರಲ್ಲೇ ಎಲ್ಲ ಕೇಳ್ಕೊತ ಬಂದ್ರು. ಇದ್ರಾಗಿ 2 ದೇವರುಗಳು ಅದಾವ. ಆ ದೇವರ ಊರು ಇನ್ನೂ ಗೊತ್ತಾಗಿಲ್ಲ, ಅವು ಯಾವ ಊರಾಗ ದೇವರುಗಳದಾವ ಅಂತಕ್ಕಂಥದ್ದು ನಮ್ಮ ಮಾರ್ಯಾರಿಗೆ ಒಂದು ಪ್ರಶ್ನೆ. ಏನು ಯಾವ ದೇವರು ಅಂತ ಕೇಳಿದ್ರ ಪಂಚ ಪೂಜಾದ ಗೌಡ ಕೆಂಚ ಸೋಮಾಯಿ ದೇವರ. ಹೌದು. ಏನು ಗೊತ್ತಿಲ್ಲ. ಚಜ್ಜಿ ರೊಟ್ಟಿ ಚವಳಿಕೆ ಪಂಚ ಪೂಜಾದ ಗೌಡ ಕೆಂಚ ಸೋಮಾಯಿ ದೇವರ 2 ದೇವರುಗಳು ಯಾವ ಊರಾಗದವ್ರು ಅಂತಕ್ಕಂಥದ್ದು ನಮಗ ಗೊತ್ತಾಗಿಲ್ಲ. ಅವೆರಡು ವಿಷಯಗಳನ್ನ ತಾವು ತಿಳಿಸ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡ ಬಹಳ ಮಾತಾಡಲಾರ್ದೆ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಪದ್ಯನ ಹಾಡಿ, ಯಾಕಂದ್ರೆ ನಾವು ಹಗಲಾದ್ರೆ ಹಾಡಿ ಹೈರಾಣಾಗಿದ್ದೀವಿ. ಜರ ಮೈಕ್ ಜರ ಕೆಲಸ ಕೊಟ್ರೆ ಜರ ಮತ್ತೆ ಜಿಗಿಲಕ್ಕೆ ಬರ್ತೈತಿ, ಹಿಂದಕ್ಕೆ ಬರ್ಲಕತ್ತ ಮತ್ತೆ ಹಿಂದಕ್ಕೆ ಹೋಗ್ತೈತಿ ನಮ್ದು ಗಾಡಿ. ಸರಿ ರೀ, ಆಯ್ತು ಆಯ್ತು ರೀ, ಕೆತ್ತನ ಹೊಡಿದೆ ನೀನು.